ಪತ್ರಿಜಿಯವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲಾ ಪತ್ರಿಯಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್‌ಗೆ, ಅಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್‌ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಇವತ್ತು ನಮ್ಮ ಸತ್ಸಂಗದಲ್ಲಿ ಪ್ರತಿಯೊಬ್ಬರಿಗೆ ಈ ತಿಳ್ಕೊಬೇಕಾಗಿರೋ ಈ ಕಾನ್ಸೆಪ್ಟ್ ಪತ್ರಿಜಿ ಅವರು ಹೇಳಿರೋದೇ ನಿಮ್ಮ ಹತ್ರ ಹಂಚ್ಕೊಳಕ್ ನಾನು ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಸೊ ನಮ್ಮ ಜೀವನ ಲಕ್ಷ್ಯ ಏನು, ಗಮ್ಯ ಏನು, ಗಮನ ಏನು, ಇದು ವೆರಿ 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 ಇಂಪಾರ್ಟೆಂಟ್ ನಮಗೆ. ಸೊ ಅದ್ರ ಸತ್ಯ ಅವರು ಮಾತದಲ್ಲಿ ಪತ್ರಿಜಿ ಹೇಗೆ ಹೇಳಿದ್ದಾರೆ ಅದು ನಿಮ್ಮ ಹತ್ರ ಹಂಚ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ. ಸೊ ಇದು ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ PSSM ಮೈಸೂರ್ ಈ ಚಾನೆಲ್ ಮಾಸ್ಟರ್ಸ್ಗೆ ಮತ್ತೆ ಇವತ್ತು ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್ಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಹೇಳಿಸ್ತಾ. ಸೊ ಇವಾಗ ನಮ್ಗೆ ಅಂದ್ರೆ ಮನುಷ್ಯರಿಗೆ ಗಮ್ಯ ಏನು, ಗಮ್ಯ ಅಂದ್ರೆ ಏನು, ನಮ್ಮ ಗಮ್ಯ ಎಲ್ಲಿಗೆ, ನಿಜವಾಗಿ ಗಮ್ಯ ಅಂದ್ರೆ ಏನು? ಸೊ ಈ ಕ್ಲಾರಿಟಿ ಪ್ರತಿಯೊಬ್ರು ತಿಳ್ಕೋಬೇಕು ಮಾಸ್ಟರ್ಸ್. ಪ್ರತಿಯೊಬ್ರು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು, ತಿಳ್ಕೊಳ್ಳೇಬೇಕು. ಈಗ ನಾವು ಜನ್ಮ ತಗೊಂಡಿದೀವಿ, ಪ್ರತಿದಿನ ಲೈಫ್ ನಡೆಸ್ಕೊಂಡು ಬರ್ತಾ ಇದೀವಿ, ಓಡ್ತಾ ಇದೀವಿ, ಎಲ್ಲೆಲ್ಲೋ ಓಡಾಡ್ತಾ ಇದೀವಿ. ಇದೆಲ್ಲ ನಾವು ನೋಡ್ತಾ ಇದೀವಿ ಪ್ರತಿದಿನ. ಪ್ರತಿಯೊಬ್ಬರು ಈ ಭೂಮಂಡಲದಲ್ಲಿ 8 ಬಿಲಿಯನ್ ಪೀಪಲ್ ಇದ್ದಾರೆ ಮಾಸ್ಟರ್ಸ್. ಪ್ರತಿಯೊಬ್ಬರು ಪ್ರಾಸೆಸ್ ಇದೆ, ಹುಡ್ತಾರೆ ಮತ್ತೆ ಈ ಓಡ್ತಾ ಇರ್ತಾರೆ ಎಲ್ಲರೂ. ಅವರು ಇದು ಬೇರೆಯವರು ಅಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ ನಾವು ಅವ್ರು ಓಡ್ತಾ ಇದಾರಂತೆ ಅವ್ರ ಹಿಂದ್ಗಡೆ ನಾವು ಓಡೋದು. ಏನಕ್ಕೆ ಓಡ್ತಾ ಇದೀವೋ, ಏನ್ ಮಾಡ್ತಾ ಇದೀವೋ ಅನ್ನೋ ಕ್ಲಾರಿಟಿ ಇಲ್ಲ ನಮ್ಗೆ. ಸೊ ಏನಕ್ಕೆ ಅಂದ್ರೆ ಇದರಲ್ಲಿ ನಾನು ಅನ್ನೋ ಒಂದು ಪದಾರ್ಥ ಇದೆ. ಈಗ ನಾನು ನಿಮ್ಮ ಹತ್ರ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಹೇಗೆ ಮಾತಾಡ್ತೇನೆ ನಾನು? ನನ್ನಲ್ಲಿ ಒಂದು ಚೈತನ್ಯ ಇದೆ, ಎರಡಿದೆ ಇದರಲ್ಲಿ. ಇವತ್ತು ನಾನೀಗ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು? ಕ್ಲಾಸ್ ಮಾಡೋದಕ್ಕೆ ನನ್ನಲ್ಲಿ ಎರಡು ಇದ್ರೇನೆ ಮಾಡಕ್ಕಾಗತ್ತೆ. ಒಂದು ಚೈತನ್ಯ, ಎರಡನೇದು ಶರೀರ. ಸೊ ಅದಕ್ಕೆ ಪತ್ರಿಜಿ ಏನ್ ಹೇಳಿದಾರೆ ಅಂದ್ರೆ, ಒಂದು ನಾನು ಅಂದ್ರೆ ಚೈತನ್ಯ, ಅದೇ ನಾನು ಅಂತಾರೆ. ಇನ್ನೊಂದನು ಮೀನು ಅಂತಾರ. ನೀನು ಮೀನು, ಶರೀರ. ಈ ಶರೀರ ಕಣ್ಣು ಕಾಣಿಸ್ತಾ ಇರೋದಲ್ಲ, ಇದು ಮೀನು, ಕಣ್ಣು ಕಾಣಿಸ್ತಾ ಇರಲ್ಲ. ಬಟ್ ಆ ಚೈತನ್ಯ, ಆ ಒಳಗಡೆ ಇರೋ ಚೈತನ್ಯ ಇದ್ರೇನೆ ನಾನು ಈ ತರ ಮಾತಾಡಕ್ಕಾಗುತ್ತೆ. ಸೊ ಅದು ನೀನು. ಸೊ ಈಗ ನಾನು ಇವತ್ತು ಈ ತರ ಈಗ ನಾನು ಮಾತಾಡ್ತಾ ಇದ್ದೀನಿ, ಕೈ ತರ ಎತ್ತಾ ಇದ್ದೀನಿ, ಕೈ ತಿನ್ಸ್ತಾ ಇದ್ದೀನಿ, ಕಣ್ಣುಗಳು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನನ್ನ ಬಾಡಿ ಮೂವ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದು ಹೇಗೆ ಮೂವ್ ಆಗುತ್ತೆ ಈ ಬಾಡಿ ಮೂವ್ಮೆಂಟ್ಸ್ ಎಲ್ಲ? ಆ ಒಳಗಡೆ ಆ ಚೈತನ್ಯ ಕಂಟ್ರೋಲ್ ಅಲ್ಲೇ ಇರುತ್ತೆ ಮಾಸ್ಟರ್ಸ್. ಆ ಚೈತನ್ಯ ಇದ್ರೇನೆ ನಾನು ಇವಾಗ ಈ ತರ ಮಾಡಕ್ಕಾಗುತ್ತೆ, ಈ ತರ ಮಾಡಕ್ಕಾಗುತ್ತೆ, ನೋಡಕ್ಕಾಗತ್ತೆ. ನನ್ನ ಲಿಪ್ಸ್ ಎಲ್ಲ ನೋಡಿ ಈ ತರ ಮೂವ್ಮೆಂಟ್ ಆಗ್ತಾ ಇದೆ. ಇದೆಲ್ಲ ಹೆಂಗೆ ಆಗುತ್ತೆ? ಒಳಗಡೆ ಒಂದು ಚೈತನ್ಯ ಇದೆ. ಈ ಮೊಬೈಲ್ ಹೆಂಗ್ ವರ್ಕ್ ಆಗ್ತಾ ಇದೆ ಇವಾಗ, ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ, ಒಂದು ಚಾರ್ಜಿಂಗ್ ಅನ್ನೋದಿದೆ. ಅದಿಲ್ಲ ಅಂದ್ರೆ ಈ ಮೊಬೈಲ್ ವರ್ಕ್ ಆಗಲ್ಲ. ಇವಾಗ ಲೈಟ್ ಇದೆ, ಇವಾಗ ಹೆಂಗೆ ಅದು ಲೈಟ್ ವರ್ಕ್ ಆಗುತ್ತೆ? ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆಗೋದ್ರಿಂದ ಆ ಲೈಟ್. ಫ್ಯಾನ್ ಇದೆ, ಫ್ಯಾನ್ ಹೆಂಗ್ ತಿರುಗತ್ತೆ ಅದರಲ್ಲಿ. ಬಟ್ ಈ ಅವೇರ್ನೆಸ್ ನಮ್ಗೆ ಆಲ್ವೇಸ್ ಇರ್ಬೇಕು. ಅಂದ್ರೆ ಆ ಒಳಗಡೆ ಒಂದು ಚೈತನ್ಯ ಇದೆ, ಆ ಚೈತನ್ಯದಿಂದನೇ ಇದೆಲ್ಲ
ನಡೀತಾ ಇರೋದು ಅನ್ನೋದು ನಮ್ಗೆ ಒಂದು ಈ ಅರಿವನ್ನೋದು ಅಷ್ಟಿರ್ಬೇಕು ಮಾಸ್ಟರ್ಸ್. ಇದೊಂದು ಕ್ಲಾರಿಟಿ. ನಾನಿನ್ನು ಲಕ್ಷ್ಯ ಬಗ್ಗೆ ಬಂದಿಲ್ಲ, ಗಮ್ಯ ಬಗ್ಗೆ ಬಂದಿಲ್ಲ, ಗಮನ ಹತ್ರ ಇನ್ನೂ ಬಂದೇ ಇಲ್ಲ ಮಾಸ್ಟರ್ಸ್. ಸೊ ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿಂದ ನಾನಿವಾಗ ಬ್ಯಾಂಗ್ಳೂರು ಯಲಹಂಕದಲ್ಲಿದ್ದೀನಿ. ನಾನು ಇಲ್ಲಿಂದ ಮೈಸೂರಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಚೈತನ್ಯ ಇದೆ ಒಳಗಡೆ. ಓಕೆ, ಆ ಚೈತನ್ಯ ಬ್ಯಾಂಗ್ಳೂರಿನಿಂದ ಮೈಸೂರಿಗೆ ಹೋಗ್ಬೇಕು. ಹೆಂಗೆ ಹೋಗುತ್ತೆ? ನನಗೆ ಈ ಶರೀರ ಹೊರಗಡೆ ಬಂದು ನಾನು ಅಲ್ಲಿಗೆ ಬರಬೇಕು. ಸೊ ಈ ಮನೆಯಿಂದ ಹೊರಗಡೆ ಬಂದು ನಾನು ಮೈಸೂರು ಕಡೆ ಟ್ರಾವೆಲ್ ಮಾಡ್ಬೇಕಂದ್ರೆ ಈ ಶರೀರ ಬೇಕು. ಅಂದ್ರೆ ಈ ಶರೀರ ಇಲ್ಲ ಅಂದ್ರೆ ಈ ಚೈತನ್ಯ ಇಲ್ಲಿಂದ ಅಲ್ಲಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಇದು ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾರ್, ಇದು ಈ ಕಾರ್, ಈ ಶರೀರನ ಒಂದು ಕಾರ್ ತರ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಸಪೋಸ್ ಇಲ್ಲಿಂದ ನಾನು ಮೈಸೂರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಏನೋ ಒಂದು ವೆಹಿಕಲ್ ಇರ್ಬೇಕಲ್ಲ, ವೆಹಿಕಲ್ ಇದ್ರೇನೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಕಾರ್ ಅದೇ ಕಾರ್ ಕಾರ್ಗೆ ಒಂದು ಏನಿರುತ್ತೆ, ಒಂದು ಸ್ಟೀರಿಂಗ್ ಇರುತ್ತೆ, ಕ್ಲಚ್ ಇರುತ್ತೆ, ಬ್ರೇಕ್ಸ್ ಇರುತ್ತೆ, ಎಲ್ಲ ಗೇರ್ಸ್, ಕ್ಲಚಸ್ ಎಲ್ಲ ಇರುತ್ತೆ ಅದಕ್ಕೆ. ಬಟ್ ಅದೆಲ್ಲದಕ್ಕೆ ಡ್ರೈವ್ ಮಾಡಕ್ಕೆ ಒಬ್ಬ ಡ್ರೈವರ್ ಬೇಕಲ್ಲ. ಅದೇ ತರನೇ ಆ ಡ್ರೈವರ್ ಇಲ್ಲ ಅಂದ್ರೆ ಆ ಕಾರ್ ಇಲ್ಲಿಂದ ಮೈಸೂರಿಗೆ ಹೋಗಕ್ಕೆ ಆಗೋದಿಲ್ಲ. ಅದೇ ತರ ಈ ಶರೀರ ಅನ್ನೋದು ಒಂದು ಕಾರ್ ಮಾಸ್ಟರ್ಸ್. ಈಗ ನಾನು ಇವಾಗ ಕೈ ಎತ್ತಬೇಕು, ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಈ ಕಣ್ಣಿಂದ ಕಿವಿಗೆ ಕೇಳಿಸ್ಕೊಳ್ಳೋದು, ಎಲ್ಲಾ ಅನುಭವ ತರ ಇಲ್ಲಿ ತಗೋಬೇಕಂದ್ರೆ ಆ ಚೈತನ್ಯ, ಆ ಚೈತನ್ಯನೇ ಡ್ರೈವರ್ ಮಾಸ್ಟರ್ಸ್. ಈ ಕ್ಲಾರಿಟಿ ಫಸ್ಟ್ ನಮ್ಗೆಲ್ಲರಿಗಿರ್ಬೇಕು. ಚೈತನ್ಯ ಇದ್ರೇನೆ ನಾನು ಇಲ್ಲಿಂದ ಮೈಸೂರಿಗೆ ಹೋಗಕ್ಕಾಗತ್ತೆ. ಚೈತನ್ಯ ಅಲೋನ್ ಹೋಗಕ್ಕಾಗಲ್ಲ, ಅದಕ್ಕೆ ಜೊತೆ ಈ ಶರೀರ ಅನ್ನೋದು ನಮ್ಗೆ ಅವಾಗಲೂ ಆ ಕ್ಲಾರಿಟಿ ಇರ್ಬೇಕು ಮಾಸ್ಟರ್ಸ್. ಸೊ ಅಂದ್ರೆ ಅರ್ಥ ಏನ್ ಕ್ಲಾರಿಟಿ ಇಲ್ಲಿ? ಎರಡಿದೆ ಇದರಲ್ಲಿ. ಆಲ್ವೇಸ್ ರಿಮೆಂಬರ್ ದಟ್, ಮರಿಬಾರ್ದು. ಇದರಲ್ಲಿ ಒಂದು ಚೈತನ್ಯ ಬೇರೆ, ಶರೀರ ಬೇರೆ ಅನ್ನೋ ಕ್ಲಾರಿಟಿ ಫಸ್ಟ್ ನಾನು ಹೇಳ್ತಾ ಇದ್ದೀನಿ. ಇದು ಪತ್ರಿಕೆಯಲ್ಲಿರೋದು. ನಾನು ಮತ್ತೆ ನಿಮ್ಗೆ ಅದೇ ಪ್ರಯತ್ನ ನಿಮ್ಗೆ ಮಾಡ್ತಾ ಇದ್ದೀನಿ, ವರ್ಡಿಂಗ್ಸ್ ಚೇಂಜ್ ಮಾಡಬಾರ್ದಂತ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಫಸ್ಟ್ ಆಫ್ ಆಲ್ ಈ ಚೈತನ್ಯ ನಾನು, ಈ ಶರೀರ ಅನ್ನೋದು ಜಡ ಮಾಸ್ಟರ್ಸ್. ಏನಕ್ಕೆ ಜಡಮು? ಆ ಚೈತನ್ಯ ಇದ್ರೇನೆ ಆ ಶರೀರ ಅನ್ನೋದು ಮೂವ್ ಆಗುತ್ತೆ. ಚೈತನ್ಯ ಇಲ್ಲ ಅಂದ್ರೆ ಶರೀರ ಒಂದು ಸ್ಟೆಪ್ ಮುಂದೆ ಹೋಗಕ್ಕಾಗಲ್ಲ. ಮನಸ್ಸು ಜಡಮೆ. ಆ ಚೈತನ್ಯನಿಂದ ಬಂದಿರೋ ಶಕ್ತಿ ಕೊಟ್ರೇನೆ ಮನಸ್ಸನ್ನು ವರ್ಕ್ ಆಗುತ್ತೆ. ಈ ಕಂಪ್ಲೀಟ್ ಈ ಕಾರ್ ಅಂತ ನಾವು ಏನ್ ಹೇಳ್ತಾ ಇದೀವೋ, ಈ ಬಾಡಿ ಎಲ್ಲ ವರ್ಕ್ ಆಗ್ಬೇಕಂದ್ರೆ ಆ ಚೈತನ್ಯ ಅನ್ನೋದು ಇದ್ದು, ಆ ಚೈತನ್ಯನಿಂದ ಶಕ್ತಿನಿಂದನೇ ಇಡೀ ಭೂಮಂಡಲ ಎಲ್ಲಾನು ನಡೀತಾ ಇದೆ ಮಾಸ್ಟರ್ಸ್. ಸೊ ನಾವು ಆ ಕ್ಲಾರಿಟಿ, ಆ ಅವಗಾಹನ ನಮ್ಗೆ ಯಾವಾಗ್ಲೂ ಇರ್ಬೇಕು ಮಾಸ್ಟರ್ಸ್. ಸೊ ನಾನು ಏನೇ ಹೇಳ್ತಾ ಇದ್ದೆ ಅಂದ್ರೆ, ಮತ್ತೆ ಆ ಚೈತನ್ಯ ಈ ಬರೋಕ್ ಕಾರಣ ಏನಕ್ಕೆ ಬರ್ಬೇಕಾದ್ರು ಈ ಶರೀರ ಒಳಗಡೆ? ಶರೀರ ಒಳಗಡೆ ಲಕ್ಷ್ಯ ಏನು? ಈ ಕಾರಲ್ಲಿ ಅಂದ್ರೆ ಈ ಶರೀರ ಅನ್ನೋ ಕಾರಲ್ಲಿ ಆ ಚೈತನ್ಯ ಬರೋಕ್ಕೆ ತಲ್ಲಿ ಗರ್ಭನಿಂದ, ತಾಯಿ ಗರ್ಭನಿಂದ ಪಿಂಡ ಇರುತ್ತಲ್ಲ, ಫಸ್ಟ್ ಪಿಂಡ ಅನ್ನೋದು ಇರುತ್ತೆ. ಆ ಈ ಚೈತನ್ಯ ನಾನು ಅನ್ನೋ ಆ ಚೈತನ್ಯ ಬಂದು ಸೇರ್ಕೊಳ್ಳುತ್ತೆ ಮಾಸ್ಟರ್ಸ್. ಮೊದಲನೇ ಆಗಿ ತಾಯಿ ಗರ್ಭದಲ್ಲಿ ಪಿಂಡ ಅನ್ನೋದು ಸೃಷ್ಟಿ ಆಗುತ್ತೆ. ಆ ಪಿಂಡ ಅಂದ್ರೆ ಅದು ಜಡಂ ಅದು. ಓಕೆ, ಆ ಪಿಂಡಕ್ಕೆ
ಅಂದ್ರೆ ಶರೀರನು ಸೃಷ್ಟಿ ಆಗೋದು ತಾಯಿ ಗರ್ಭದಿಂದ ಒಂದು ಸೃಷ್ಟಿ ಆಗುತ್ತೆ. ಆ ಪಿಂಡ ಆ ಪಿಂಡ ಒಳಗಡೆ ಈ ಚೈತನ್ಯ, ನಾನು ಅನ್ನೋ ಆ ಚೈತನ್ಯ ಅನ್ನೋದು ಸೇರ್ಕೊಳ್ಳುತ್ತೆ ಮಾಸ್ಟರ್ಸ್. ಆವಾಗ ಆ ಪಿಂಡ ಅಂತೀವಲ್ಲ, ಅದು ಮೂಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ಟಾರ್ಟ್ ಆಗಲ್ಲ. ಆ ಚೈತನ್ಯ ಬಂದ್ಮೇಲೆನೆ ಅದು ಮೂಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ತಾಯಿ ಗರ್ಭನಿಂದ ನಾವು ಆ ಡೆಲಿವರಿ ಅಂತೀವಲ್ಲ, ಹೊರಗಡೆ ಬಂದ ತಕ್ಷಣ ಆ ಶರೀರ, ಆ ಕಾರ್, ಅದ್ ಜೊತೆ ಆ ಚಿಕ್ಕ ಕಾರ್ ಅಂತ ಅನ್ಕೊಳ್ಳಿ, ಚಿಕ್ಕ ಮಗು ಅಂತೀವಲ್ಲ, ಚಿಕ್ಕ ಕಾರ್ ತರ, ಅದ್ರ ಜೊತೆ ಆ ಚೈತನ್ಯನು ಹೊರಗಡೆ ಬರುತ್ತೆ. ಆಮೇಲೆ ಏನಾಗುತ್ತೆ, ನಾವು ಬೆಳೀತಾ ಬರ್ತೀವಿ ನಾವು. ಸೊ ಇದು ಬಂದ್ಮೇಲೆ, ಅಂದ್ರೆ ತಾಯಿ ಗರ್ಭದಿಂದ ಬಂದಿದ್ದೀವಿ. ನಾವು ಜನ್ಮ ಅಲ್ಲಿ ಏನೋ ಜೀವನ ಮಾಡ್ಕೊಂತ ಬರ್ತಾ ಇರ್ತೀವಿ, ಏನೋ ಮಾಡ್ತೀವಿ. ಮತ್ತೆ ಸ್ವಲ್ಪ ವರ್ಷಗಳು ಆದ್ಮೇಲೆ ಆ ಶರೀರ ಅನ್ನೋದು ನಾಶನವಾಗುತ್ತೆ. ಸೊ ಏನಕ್ಕಂದ್ರೆ ಯಾವ್ದಾದ್ರು ಹುಟ್ಟಿರೋದು ಮರಣ ಆಗ್ಬೇಕು. ಇದು ಸೃಷ್ಟಿ ರಹಸ್ಯ. ಓಕೆ, ಅದರಿಂದ ಕೆಲವು ದಿನಕ್ಕೆ ಅದು ಅಂತ ಆಗುತ್ತೆ. ಸೊ ಎಷ್ಟು ವರ್ಷಗಳು ನಾವು ಜನ್ಮ ಜೀವಿಸಿದೀವಿ, ಅದನ್ನು ಅಂತನೂ ಆಗಿದೆ. ಅಂದ್ರೆ ಈ ಜೀವನಕ್ಕೆ ಅರ್ಥ ಏನು? ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಈ ಜೀವನ ನಡೀತಾ ಇರೋದು ಎಲ್ಲಾ ತರ ನಡೆಸ್ತಾ ಬರ್ತಾ ಇದೀವಿ ನಾವು ಇವಾಗ ಎಲ್ಲರೂ. ಈ ಜೀವನಕ್ಕೆ ಅರ್ಥ ಏನು? ಈ ಕಾರ್ ಅಂತ ಈ ಶರೀರಕ್ಕಿನಲ್ಲಿ ನಾವು ಏನಕ್ಕೆ ಪ್ರವೇಶ ಮಾಡಿದೀವಿ? ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ನಾನು ಇವಾಗ ಈ ಶರೀರ ಒಳಗಡೆ ಪ್ರಯಾಣ, ನಾನು ಏನ್ ಮಾಡ್ತಾ ಇದ್ದೀನಿ? ಈ ನೀನು ಅಂತ ಚೈತನ್ಯ ಲಕ್ಷ್ಯ ಏನು? ನನ್ನ ಗಮ್ಯ ಏನು? ಈ ನಾನು ಅನ್ನೋ ಈ ಚೈತನ್ಯ, ಈ ಮೀನು ನೇನು ಎರಡು ವರ್ಡ್ಸ್ ಮಾಸ್ಟರ್ಸ್. ಮೀನು ಅಂದ್ರೆ ಶರೀರ, ನೇನು ಅಂದ್ರೆ ಚೈತನ್ಯ. ಈ ನಾನು ಅನ್ನೋ ಆ ಚೈತನ್ಯ ಮೀನು ಅನ್ನೋ ಶರೀರ ಒಳಗಡೆ ಏನಕ್ಕೆ ಬಂದಿದೆ? ಇದು ಯಾವಾಗ್ಲೂ ನಾವು ತಿಳ್ಕೋಬೇಕಾಗಿದೆ. ಓಕೆ, ಅಂದ್ರೆ ನಾನ್ ಆ ಚೈತನ್ಯ ಅದ್ರ ಲಕ್ಷ್ಯ ಏನು, ಅದ್ರ ಗಮ್ಯ ಏನು? ಮಾನವ ಶರೀರದಲ್ಲಿ ಇರೋ ಆ ನಾನು, ಅದರ ಲಕ್ಷ್ಯ ಏನು ಅಂದ್ರೆ, ಆ ಒಳಗಡೆ ಇರೋ ಚೈತನ್ಯ ನಾನು ಅಂತ ಅದ್ರ ಲಕ್ಷ್ಯ ಏನಂದ್ರೆ, ನನ್ನನ್ನು ತಾನು ತಿಳ್ಕೊಳ್ಳೋದೇ ಲಕ್ಷ್ಯ ಮಾಸ್ಟರ್ಸ್. ಫಸ್ಟ್ ಪಾಯಿಂಟ್, ನನ್ನ ಬಗ್ಗೆ ನಾನ್ ತಿಳ್ಕೊಳ್ಳೋದೇ ನನ್ನ ಲಕ್ಷ್ಯ ಮಾಸ್ಟರ್ಸ್. ಆ ಶರೀರ ಒಳಗಡೆ ಪ್ರವೇಶ ಕಾರಣ ಏನಂದ್ರೆ, ನನ್ನನ್ನು ತಾನು ತಿಳ್ಕೊಳ್ಳೋದೇ ಅದರ ಲಕ್ಷ್ಯ, ಗಮ್ಯ. ಗಮ್ಯ ಅಂದ್ರೆ ಆ ಹತ್ರಕ್ಕೆ ಸೇರ್ಕೊಳ್ಳೋದೇ ಗಮ್ಯ. ನನ್ನನ್ನು ತಾನು ತಿಳ್ಕೊಳ್ಳೋದೇ ಎಲ್ಲರದು ಲಕ್ಷ್ಯ ಮಾಸ್ಟರ್ಸ್. ಈ ಭೂಮಂಡಲದಲ್ಲಿರೋ 8 ಬಿಲಿಯನ್ ಪೀಪಲ್ ತನ್ನನ್ನು ತಾನು ತಿಳ್ಕೊಳ್ಳೋದೇ ಲಕ್ಷ್ಯ. ಗಮ್ಯ ಅಂದ್ರೆ ಅದ್ರ ಆ ಹತ್ರ, ತಾನಿಂದ ಹತ್ರಕ್ಕೆ ಸೇರ್ಕೊಳ್ಳೋದೇ ಗಮ್ಯಂ. ಅಂದ್ರೆ ಏನು ಗಮ್ಯಂ ಅಂದ್ರೆ ಏನು? ನಾನೇ ನನ್ನ ಗಮ್ಯ. ನಾನೇ ನನ್ನ ಗಮ್ಯ. ಅಂದ್ರೆ ನನ್ನ ಹತ್ರ ನಾನು ಬರ್ಬೇಕು, ಅದೇ ನಮ್ಮ ಗಮ್ಯ. ಲಕ್ಷ್ಯಂ ಗಮ್ಯಂ
ಗಮನ. ಸೊ ನಮ್ಮ ಲಕ್ಷ್ಯ ಹತ್ರಕ್ಕೆ, ನಮ್ಮ ಗಮ್ಯ ಹತ್ರಕ್ಕೆ ಸೇರ್ಕೋಬೇಕು ಮಾಸ್ಟರ್ಸ್. ಆದ್ರೆ ನಮ್ಗಿದು ಗೊತ್ತಿಲ್ಲ. ಓಕೆ, ಸೊ ನಮ್ಗೆ ಈ ಶರೀರ ಅನ್ನೋದು ಚೆನ್ನಾಗಿ ಗೊತ್ತಿದೆ, ಶರೀರ ಅಂತ. ಬಟ್ ನಾನು ಚೈತನ್ಯ ಅನ್ನೋದು ನಮ್ಗೆ ಅವಗಾಹನ ಇಲ್ಲ ಮಾಸ್ಟರ್ಸ್. ಈಗ ನಾನು ಶರೀರ ಅನ್ನೋ ಅವಗಾಹನ ಎಲ್ಲರಿಗಿದೆ, ಬಟ್ ನಾನು ಚೈತನ್ಯ ಅನ್ನೋ ಅವಗಾಹನ ನಮ್ಗೆ ಇಲ್ಲ ಮಾಸ್ಟರ್ಸ್. ಫಸ್ಟ್ ಆಫ್ ಆಲ್ ನಾನು ಚೈತನ್ಯ ಅನ್ನೋ ಅವಗಾಹನ ಇಲ್ಲ. ಮತ್ತೆ ನಾನು ಇಲ್ಲಿಗೆ ಭೂಮಂಡಲಕ್ಕೆ ಈ ಶರೀರ ತಾಯಿ ಗರ್ಭನಂದ ಇದು ಏನಕ್ಕೆ ಕೊಟ್ಟಿದ್ದೀನೋ, ಏನು ಓಡಾಡ್ತಾ ಇದೀನೋ ಏನೋ ಗೊತ್ತಿಲ್ಲ. ನನ್ ಗಮ್ಯ ಲಕ್ಷ್ಯ ಗೊತ್ತಿಲ್ಲ, ಗಮ್ಯ ಗೊತ್ತಿಲ್ಲ. ಆ ಗಮ್ಯ ಗೊತ್ತಿಲ್ಲ ಅನ್ನೋದಕ್ಕೆ ಗಮನ ಹೆಂಗಿರುತ್ತೆ ಮಾಸ್ಟರ್? ಗಮನ ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಸರಿಯಾದ ಆ ಗಮ್ಯ ಇದ್ರೆ ಆ ಗಮನ ಅನ್ನೋದು, ಟ್ರಾವೆಲಿಂಗ್ ಅನ್ನೋದು, ಪ್ರಯಾಣ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನನ್ಗೆ ಇವಾಗ ಇಲ್ಲಿಂದ ಮೈಸೂರ್ಗೆ ಹೋಗ್ಬೇಕನ್ನೋ ಕ್ಲಾರಿಟಿ ಇದ್ರೆ ನಾನು ಕರೆಕ್ಟ್ ಆಗಿ ಆ ಬಸ್ ಹತ್ಕೊಂಡು, ಮೈಸೂರು ಬಸ್ ನೋಡ್ಕೊಂಡು ಹತ್ಕೊಂಡು ನಾನು ಮೈಸೂರ್ಗೆ ಹೋಗ್ತೀನಿ. ಬಟ್ ನನ್ನ ಗಮ್ಯನೇ ಗೊತ್ತಿಲ್ಲ, ನನಗೆ ಲಕ್ಷ್ಯನೇ ಗೊತ್ತಿಲ್ಲ, ಗಮ್ಯ ಗೊತ್ತಿಲ್ಲ, ಗಮನ ಹೆಂಗೆ ಕರೆಕ್ಟ್ ಗೊತ್ತಾಗುತ್ತೆ? ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಈಗ? ನನ್ನ ಲಕ್ಷ್ಯ ಹೇಳಿದ್ದೀನಲ್ಲ, ಈಗ ನನ್ನ ಲಕ್ಷ್ಯ, ನನ್ನ ನಾನು ತಿಳ್ಕೊಳ್ಳೋದೇ ನನ್ನ ಲಕ್ಷ್ಯ, ನನ್ನನ್ನು ನಾನು ಸೇರ್ಕೊಳ್ಳೋದೇ ನನ್ನ ಗಮ್ಯ. ಸೊ ಗಮನ ಎಲ್ಲಿಗೆ? ನನ್ನನ್ನು ನಾನು ಸೇರ್ಕೊಳ್ಳೋ ಟ್ರಾವೆಲಿಂಗ್ ಮಾಡೋದೇ ಗಮನ. ಓಕೆ, ಬಟ್ ಇದು ಗೊತ್ತಿಲ್ಲ ಅಂದ್ರೆ ಈಗ ನಿಮ್ಮ ಪ್ರಯಾಣ ಹೆಂಗಿರುತ್ತೆ ಮಾಸ್ಟರ್ಸ್? ಜಸ್ಟ್ ಇಮ್ಯಾಜಿನ್ ಮಾಡಿ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ, ಅವ್ರು ನೋಡ್ತೀವಿ, ಇವ್ರು ನೋಡ್ತೀವಿ, ಅವ್ರು ಏನೋ ಮಾಡ್ತಾ ಇದ್ದಾರೆ, ಇವ್ರೇನೋ ಮಾಡ್ತಾ ಇದ್ದಾರೆ. ಸೊ ನಾವು ಯಾವಾಗ ಈ ಗಮ್ಯ ತಿಳ್ಕೊಂತೀವೋ, ನಮ್ಮ ಲಕ್ಷ್ಯ ತಿಳ್ಕೊಂತೀವೋ, ಅವಾಗೆ ನಮ್ಮ ಕರೆಕ್ಟ್ ಗಮನ ಅನ್ನೋದು ಪ್ರಾರಂಭವಾಗುತ್ತೆ ಮಾಸ್ಟರ್. ರಿಯಲ್ ಗಮನ ಅಂದ್ರೆ ರಿಯಲ್ ಪ್ರಯಾಣ, ನಿಜವಾದ ಪ್ರಯಾಣ ಯಾವಾಗ ಗೊತ್ತಾಗುತ್ತೆ? ನಮ್ಮ ಲಕ್ಷ್ಯ, ನಮ್ಮ ಗಮ್ಯ ನಮ್ಗೆ ಕ್ಲಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಟಿ ಬಂದ್ಮೇಲೆನೆ ನಿಜವಾದ ಗಮನ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏನಿರುತ್ತೆ? ಅಸ್ತವ್ಯಸ್ತವಾಗಿರುತ್ತೆ ನಮ್ಮ ಗಮನ ಮಾಸ್ಟರ್, ಅಸ್ತವ್ಯಸ್ತವಾಗಿರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ? ನಮ್ಮ ಲಕ್ಷ್ಯ ಬಿಟ್ಟು ಎಲ್ಲಾ ಕಡೆ ನಾವು ಓಡಾಡ್ತಾ ಇರ್ತೀವಿ ಮಾಸ್ಟರ್. ಸೊ ಪ್ರತಿಯೊಬ್ಬರು 8 ಬಿಲಿಯನ್ ಪೀಪಲ್ ಇದ್ದಾರೆ ಭೂಮಂಡಲದಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೆ ಈ ತನ್ನನ್ನು ತಾನು ಸೇರ್ಕೊಳ್ಳೋದು, ತಾನೇ ಲಕ್ಷ್ಯ, ಅದೇ ನಮ್ಮ ಗಮ್ಯ, ಅದೇ ನನ್ನ ಗಮನ, ನನ್ನನ್ನು ಸೇರ್ಕೊಳ್ಳೋದು ನನ್ನ ಅವಗಾಹನ ಹಾರ್ಡ್ಲಿ ವೆರಿ ಫ್ಯೂ ಪೀಪಲ್ ಇದೆ ಈ ಭೂಮಂಡಲದಲ್ಲಿ. ಈಗ PSSM ಅಲ್ಲಿ ಯಾರು ಇದ್ದಾರೋ, ಈ ಸ್ವಲ್ಪ ನಮ್ಗೆ ಅವಗಾಹನ ಇದೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಯಾರಿಗೂ ಇಲ್ಲ, ಯಾಕಂದ್ರೆ ಯಾರು ಹೇಳ್ಕೊಡೋರು ಇಲ್ಲ ನಮ್ಗೆ. ಸೊ ಈ ಆಧ್ಯಾತ್ಮಿಕದಲ್ಲಿ ನಾವು ಯಾವಾಗ ಬರ್ತೀವೋ ಅವಾಗೆ ಆ ಗಮ್ಯ ಅನ್ನೋದು ತಿಳ್ಕೊತೀವಿ ಮಾಸ್ಟರ್ಸ್. ನಾವು ಆಧ್ಯಾತ್ಮಿಕಂ ಅಲ್ಲಿ ಬಂದಿದೀವಿ. ಆಧ್ಯಾತ್ಮಿಕದ ಅಂದ್ರೆ ಆತ್ಮದ ಬಗ್ಗೆ ತಿಳ್ಕೊಳ್ಳೋದು, ಅದೇ ಆತ್ಮ ಪ್ರಯಾಣ, ಆತ್ಮಾಯಣ. ಅವಾಗನೇ ನಮ್ಗೆ ಆ ಗಮ್ಯ ಅನ್ನೋದು ಅನ್ನೋದು ನಮ್ಗೊಂದು ಗೊತ್ತಾಗತ್ತೆ. ಈ ಆಧ್ಯಾತ್ಮಿಕದಲ್ಲಿ ಇಲ್ಲ ಅಂದ್ರೆ ನಮ್ಗೆ ಗಮ್ಯ ಅನ್ನೋದು ಗೊತ್ತಾಗಲ್ಲ ಮಾಸ್ಟರ್ಸ್. ಜನರಲ್ ಆಗಿ ನಮ್ಗೆ ಏನಿರುತ್ತೆ? ಈಗ ನಂದೇ ಎಕ್ಸಾಂಪಲ್ ಸುರೇಂದ್ರ ಕುಮಾರ್. ಈ ಆಧ್ಯಾತ್ಮಿಕಕ್ಕೆ ಬರೋಕೆ ಮುಂಚೆ ನನ್ನ ಲಕ್ಷ್ಯ ಏನು? ನಾನೊಂದು ಇಂಜಿನಿಯರ್ ಆಗ್ಬೇಕು ಅನ್ನೋ ಲಕ್ಷ್ಯ ಇತ್ತು. ಒಂದು ಒಳ್ಳೆ ಕಂಪನೀಸ್ ಅಲ್ಲಿ ವರ್ಕ್ ಮಾಡಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು.
ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಕಾರು ಬೇಕು, ಒಳ್ಳೆ ಲಕ್ಸರಿ. ಇದೇ ನನ್ನ ಲಕ್ಷ್ಯ ಮಾಸ್ಟರ್ಸ್. ಅದೇ ತರ ನನ್ನ ಜೀವನ ನಡೆಯುತ್ತೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಟೆಕ್ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ಇಂಜಿನಿಯರ್ ಆಗಿ ಜಾಬ್ ಮಾಡಿದ್ದೀನಿ 28 ವರ್ಷ. ಹಲವಾರು ಕಂಪ್ನೀಸ್ ಅಲ್ಲಿ, ಇಂಡಿಯಾ ಅಬ್ರಾಡ್ ಎಲ್ಲ ವರ್ಕ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಮಾಸ್ಟರ್ಸ್. ದುಡ್ಡು ಅವಾಗ ಒಳ್ಳೆ ಸ್ಯಾಲ್ರಿನೂ ತಗೊಂಡಿದ್ದೀನಿ. ಬಟ್ ಇದೆಲ್ಲ ನಮ್ಮ ಲಕ್ಷ್ಯ ಅಂತ ನನ್ನ ಅವಾಗ ಅಂದ್ರೆ ಆಧ್ಯಾತ್ಮಿಕತೆ ಬಗ್ಗೆ ನನಗೆ ಅವಗಾಹನ ಇಲ್ಲ. ಈ ಶರೀರನೇ ನಾನು ಅನ್ನೋ ಭಾವನೆಯಿಂದ ಅದೇ ನನ್ನ ಲಕ್ಷ್ಯ ಇತ್ತು. ಈ ಶರೀರದಲ್ಲಿ ಒಳಗಡೆ ಎರಡಿರೋ ಅಂತ ಅವಗಾಹನ ಇಲ್ಲ ಮಾಸ್ಟರ್ಸ್. ಒಂದು ಚೈತನ್ಯ ಇದೆ, ಶರೀರ ಇದೆ. ಶರೀರ ಜಡಂ, ಮನಸ್ಸು ಜಡಂ, ಬುದ್ಧಿ ಜಡಂ ಅನ್ನೋ ಅವಗಾಹನ ಇಲ್ಲ. ಚೈತನ್ಯ ಅನ್ನೋದು ಇದೆ, ಅದೇ ನನ್ನ ನಡೆಸ್ತಾ ಇದೆ ಅನ್ನೋದು ಅವಗಾಹನ ಇಲ್ಲ. ಓಕೆ, ಸೊ ಇವಾಗ ನಾನೇನು ಇಂಜಿನಿಯರ್ ಆಗಿದ್ದೀನಿ, ಟೆಕ್ ಮಾಡಿದ್ದೀನಿ, ಜಾಬ್ ಮಾಡಿದ್ದೀನಿ, ಒಳ್ಳೆ ಜಾಬ್ ಸಿಕ್ಕಿದೆ, 28 ವರ್ಷ ವರ್ಕ್ ಮಾಡಿದ್ದೀನಿ. ಇದೆಲ್ಲ ಆ ಒಳಗಡೆ ಇರೋ ಚೈತನ್ಯಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್. ಸತ್ಯ. ನಾನು ಇವಾಗ ಆಧ್ಯಾತ್ಮಿಕ ಬಂದ್ಮೇಲೆ ನನ್ಗೆ ಗೊತ್ತಾಗಿರೋದು. ಏನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರೋದು ಈ ತರ, ಅಂದ್ರೆ ಎಲ್ಲರ ಹತ್ರ ನಾನು ಇಂಜಿನಿಯರ್, ನಾನು ಒಂದು ಮ್ಯಾನೇಜರ್ ಆಗಿದ್ದೀನಿ, ನನ್ಗೊಂದು ಪೊಸಿಷನ್, ಒಂದು ಎಲ್ಲ ಪ್ರೇರು ಪ್ರತಿಷ್ಠಾ ಅಂತೀವಲ್ಲ, ಇದೆಲ್ಲ ಗೋಸ್ಕರ ನಾವು ಓಡಾಡ್ತಾ ಇರ್ತೀವಿ. ನಾನು ಓಡಾಡ್ತಾ ಇಲ್ಲ, ನಾನೇ ಓಡಾಡಿದ್ದೀನಿ ಎಲ್ಲಾ ಕಡೆ. ನಾನೆಲ್ಲ ನಾನು ಇಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀನಿ, ನನಗೊಂದು ಬ್ಯಾಂಗ್ಳೂರಲ್ಲಿ ಒಂದು ಮನೆ ಇದೆ, ನನ್ನ ನೇಟಿವ್ ಪ್ಲೇಸ್, ನನಗೊಂದು ಮನೆ ಇದೆ, ನಾನು ಇಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಒಂದು ಮ್ಯಾನೇಜರ್ ಈ ಕಂಪ್ನಿ 100 ಜನ ನನಗೆ ರಿಪೋರ್ಟ್ ಮಾಡ್ತಾರೆ, ನನಗೆ ಎಲ್ಲ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಅನ್ಕೊಂತಾ ಇದ್ದೀನಿ ನಾನು ಏನೋ ಒಂದು ಅಚೀವ್ ಆಗಿದ್ದೀನಿ. ಆ ಒಳಗಡೆ ಚೈತನ್ಯಕ್ಕೆ ಅದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್. ಆ ತಾಯಿ ಗರ್ಭನಿಂದ ಆ ಪಿಂಡ ಒಳಗಡೆ ಬಂದು ಸೇರ್ಕೊಂಡು ಭೂಮಂಡಲಕ್ಕೆ ಬಂದಿರೋಕ್ಕೆ ಬಂದು ಇದೆಲ್ಲ ನೀವು ಏನೇನೋ ನಾನು ಇವಾಗ ಹೇಳಿದ್ದೀನಲ್ಲ, ನಂದೇ ಲೈಫ್ ಈ ತರ ನಾನು ಮಾಡಿದ್ದೀನಲ್ಲ, ಸೊ ಅದೆಲ್ಲ ಅದೆಲ್ಲ ಇದೇ ಪ್ರಿಯಾರಿಟಿ, ಬಟ್ ದಟ್ ಈಸ್ ನಾಟ್ ದ ಪರ್ಪಸ್. ಅದು ಅಲ್ಲ ಲಕ್ಷ್ಯ. ಇದು ಅರ್ಥ ಮಾಡ್ಕೊಂಡೆ. ಅದರಲ್ಲೇ ನಾನು ಜೀವನ ಮಾಡಿದ್ದೀನಿ. ಓಕೆ, ಆಧ್ಯಾತ್ಮಿಕಕ್ಕೆ ಬರೋಕ್ ಮುಂಚೆ. ಸೊ ಆ ಚೈತನ್ಯಕ್ಕೆ ಬೇಕಾಗಿರೋದು ಈ ಪೇರು ಪ್ರತಿಷ್ಠಾ, ಈ ನಾನು ಮಾಡಿರೋ ಅಂದ್ರೆ ಅರ್ನ್ ಮಾಡಿರೋ ಈ ಮನೆ, ಇದೆಲ್ಲ ಅಲ್ಲ ಮಾಸ್ಟರ್ಸ್. ಇನ್ನೇನಕ್ಕೆ ಅಂದ್ರೆ ಆ ಒಳಗಡೆ ಚೈತನ್ಯಕ್ಕೆ, ಆ ಚೈತನ್ಯ ಯಾರು ಅಂದ್ರೆ ಏನು ಅನ್ನೋದು ತಿಳ್ಕೋಬೇಕು, ಅದಕ್ಕೋಸ್ಕರ ಬರುತ್ತೆ. ತನ್ನನ್ನು ತಾನು ತಿಳ್ಕೊಂಡು, ತನ್ನನ್ನು ತಾನು ಸೇರ್ಕೊಂಡ್ರೆ ಆ ಪ್ರಯಾಣದಲ್ಲಿ ನಮ್ಮ ಕತೆ ಮುಗಿಯುತ್ತೆ ಮಾಸ್ಟರ್ಸ್. ಅಂದ್ರೆ ಆ ನೈನು ಅನ್ನೋದು ಈ ಶರೀರ ಒಳಗಡೆ ಹುಟ್ಟೋಕ್ ಮುಂಚೆ ನಾನು ಯಾರು ಅಂತ ಗೊತ್ತಿರುತ್ತೆ ಮಾಸ್ಟರ್ಸ್. ಅಂದ್ರೆ ಈ ತಾಯಿ ಗರ್ಭ, ಆ ಪಿಂಡ ಅಂತೀವಲ್ಲ, ಆ ಹೊರಗಡೆ ಪ್ರವೇಶ ಮಾಡಕ್ ಮುಂದೆ ನಾನು ಯಾರು ಅನ್ನೋ ಕ್ಲಾರಿಟಿ ಇದೆ, ಎಲ್ಲರಿಗಿರುತ್ತೆ. ಆ ಗರ್ಭ, ಆ ಪಿಂಡ ಒಳಗಡೆ ಸೇರಿದ ತಕ್ಷಣ ಅಲ್ಲಿವರೆಗೂ 100% ನಾನು ಯಾರು ಅಂತ ಗೊತ್ತಿದೆ. ಯಾವಾಗ ತಾಯಿ ಗರ್ಭದಿಂದ ಒಳಗಡೆ ಬರ್ತೀವೋ, ಆ ಪಿಂಡ ಒಳಗಡೆ ಬಂದು ಮತ್ತೆ ಆ ತಾಯಿ ಗರ್ಭದಿಂದ ಹೊರಗಡೆ ಬರ್ತೀವೋ, ನಾನು ಅನ್ನೋದು ಮರ್ತೋಗ್ತೀವಿ. ಪ್ರತಿಯೊಬ್ಬರಿಗೂ ಇದು ರೂಲ್. ಇದು ಪ್ರತಿಯೊಬ್ಬರು ಮಾಡ್ತಾ ಇದ್ದು ನಾನೇ ಶರೀರ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಹೊರಗಡೆ ಬಂದು ಬೆಳೀತಾ ನಾನು ಮರ್ತೋಗಿದ್ದೀನಲ್ಲ. ನನ್ನ ಹತ್ರ ಗೂಗಲ್ ಮ್ಯಾಪ್ ಇದ್ರೆ ನಾನು ಇಲ್ಲಿಂದ ಮೈಸೂರಿಗೆ ಬರೋಕೆ ಈಸಿ ಆಗುತ್ತೆ. ನನ್ನ ಹತ್ರ ಗೂಗಲ್ ಮ್ಯಾಪ್ ಇಲ್ಲ. ಈಗ ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ಬೇಕು. ಸೊ ಅವಾಗ
ಹಿಂಗೇನಾದ್ರು ಆ ಇಲ್ಲ ಅಂದ್ರೆ ಇಷ್ಟ ತರ ನಾವೇನ್ ಮಾಡ್ತೀವಿ, ಎಲ್ಲೆಲ್ಲೋ ಓಡಾಡ್ತಾ ನಾನು ಒಬ್ಬ ಕಿಂಗ್ ಆಗ್ಬೇಕು, ನಾನೊಂದು ಕ್ವೀನ್ ಆಗ್ಬೇಕು. ಎಕ್ಸಾಂಪಲ್ಸ್ ಹೇಳಿರೋದು ಪತ್ರಿಜಿನೇ, ನಾನು ಅದೇ ವರ್ಡ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆ, ಒಂದು ನಾನು ಬ್ಯೂಟಿ ಪಾರ್ಲರ್ ಇಡಬೇಕು, ನಾನೊಂದು ಡಾಕ್ಟರ್ ಆಗ್ಬೇಕು, ನಾನೊಂದು ಇಂಜಿನಿಯರ್ ಆಗ್ಬೇಕು ಅಂತ ಒಬ್ಬೊಬ್ರು ಒಂದೊಂದು ಲಕ್ಷ್ಯ ಇರುತ್ತೆ. ಹ್ಮ್ ಒಬ್ರು ಡ್ಯಾನ್ಸರ್ ಆಗ್ಬೇಕು, ಒಬ್ರು ಮ್ಯೂಸಿಷಿಯನ್ ಆಗ್ಬೇಕು. ಹ್ಮ್ ಈ ತರ ಇಟ್ಕೊಂಡು ನಾವು ನಮ್ಮ ಜೀವನ ನಡೆಸ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಗಮ್ಯ ಗೊತ್ತಿಲ್ಲ. ಏನೋ ಒಂದು ಅವ್ರು ಮಾಡ್ತಾ ಇದಾರೆ ಅಂತ ನಾನ್ ಮಾಡೋದು. ನಮ್ ಪಕ್ಕ ಮನೆಯವರು ಇದು ಮಾಡ್ತಾ ಇದ್ದಾರೆ, ಇವರು ಅಮೆರಿಕಾಗ್ ಹೋಗಿದ್ದಾರೆ, ಅಲ್ಲಿ ಟೆಕ್ ಮಾಡಿದ್ದಾರೆ, ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದಾರೆ ಅಂತ ಮತ್ತೆ ಅಲ್ಲಿ ಹೋಗೋದು. ಎಲ್ಲಿ ಹೋದ್ರೇನು ನಮ್ಗೆ ಆ ಹ್ಯಾಪಿನೆಸ್ ಇರಲ್ಲ, ಒಂದೇ ಚಿಂತೆ ಅನ್ನೋದು ಇರುತ್ತೆ. ಯಾಕಂದ್ರೆ ಒಳಗಡೆ ಇರೋ ಚೈತನ್ಯಕ್ಕೆ ಏನು ತನ್ನನ್ನು ತಾನು ತಿಳ್ಕೊಂಡು ತನ್ನನ್ನು ತಾನು ಸೇರ್ಕೊಳ್ಳೋದನೇది ಲಕ್ಷ್ಯ ಗಮ್ಯ. ಅದು ತಾಯಿ ಗರ್ಭ ಬರೋಕ್ ಮುಂಚೆ ಗೊತ್ತಿದೆ, ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮರ್ತೋಗಿದೀವಿ. ಈಗ ನಾವೇನು ನಮ್ ಗಮ್ಯ ಗೊತ್ತಿಲ್ಲ, ನನ್ಗೆ ಗೂಗಲ್ ಮ್ಯಾಪ್ ಇಲ್ಲ, ಮೈಸೂರಿಗೆ ಸೇರ್ಬೇಕನ್ನೋ ಕ್ಲಾರಿಟಿ ಇಲ್ಲ ಅಂದ್ರೆ ಎಷ್ಟು ಸ್ಟ್ರಗಲ್ ಮಾಡ್ಬೇಕು ನಾನು, ರೋಡ್ಸ್ ಏನೇನೋ ಮಾಡಿ ಆ ತರ ಈ ತರ ಮಾಡಿ ಫೈನಲ್ ಆಗಿ ಸೇರ್ಕೊಳಕ್ ಅದಕ್ಕೆ ಗೊತ್ತಿಲ್ಲಲ್ಲ. ಗಮ್ಯ ಗೊತ್ತಿದ್ರೆ ನಾನ್ ಪ್ರಯತ್ನ ಮಾಡ್ತೀನಿ. ನನ್ ಗಮ್ಯ ನನ್ಗೆ ಗೊತ್ತಿಲ್ಲ, ನನ್ನ ಲಕ್ಷ್ಯ ನನ್ಗೆ ಗೊತ್ತಿಲ್ಲ. ಈಗ ನಾನು ಅವ್ರು ಇಂಜಿನಿಯರ್ ಆಗಿದಾರಂತ ನಾನು ಇಂಜಿನಿಯರ್ ಆಗೋದು, ಅವ್ರ ಡಾಕ್ಟರ್ ಅಂತಾನ. ಅಯ್ಯೋ ನಾನ್ ಡಾಕ್ಟರ್ ಆದ್ಮೇಲೆ ನಾನು ಇಂಜಿನಿಯರ್ ಆಗಿದ್ರೆ ಚೆನ್ನಾಗಿ ಆಗ್ತಾ ಇತ್ತಲ್ಲ, ಯಾಕೆ ನಾನು ಡಾಕ್ಟರ್ ಆಗಿ ಯಾಕೆ ಬಂದಿದ್ದೀನಿ, ಇದು ನೋಡಿ ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕು, ಚಿಂತೆ 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 ಚಿಂತೆ. ಸೊ ನಾನು ಅಂದ್ರೆ ಆ ಚೈತನ್ಯಕ್ಕೆ ನಾನು ಅಂತ ತಿಳ್ಕೊಳ್ಳೋದೇ ಲಕ್ಷ್ಯ. ನಾನು ಅನ್ನೋ ಆ ಪದಾರ್ಥ, ಆ ಚೈತನ್ಯ ಅನ್ನೋದು ಶಾಶ್ವತ ಪದಾರ್ಥ ಅಂತ ಅನ್ನೋ ಆ ಅವೇರ್ನೆಸ್, ಆ ಎರುವಿ, ಆ ನಾನು ಆ ಶಾಶ್ವತ ಪದಾರ್ಥ, ನಾನು ಆತ್ಮ ಪದಾರ್ಥ ಅನ್ನೋ ವಿಷಯ ತಿಳ್ಕೊಳ್ಳೋದೇ ನಮ್ಮ ಲಕ್ಷ್ಯ ಮಾಸ್ಟರ್ಸ್. ಅದು ಬಿಟ್ಟು ಬೇರೆ ಲಕ್ಷ್ಯ ಇಲ್ವೇ ಇಲ್ಲ. ಓಕೆ, ಬಟ್ ನನಗೆ ನಾನೇ ನನ್ನಲ್ಲಿ ಪ್ರಯಾಣ ಮಾಡ್ಬೇಕು. ನನಗೆ ನಾನೇ ಲಕ್ಷ್ಯ. ಆ ಲಕ್ಷ್ಯ ಮೇಲೆ, ಆ ಬಗ್ಗೆ, ಆ ಲಕ್ಷ್ಯದ ಕಡೆ ಆ ಪಯಣ ಇಲ್ಲ ಹೇಗೆ ಆಗುತ್ತೆ? ಈಗ ನಾನೇ ನನ್ನ ಲಕ್ಷ್ಯ ಅಂದ್ರೆ ನನ್ನ ಬಗ್ಗೆ ಹೆಂಗೆ ಪ್ರಯಾಣ ಮಾಡೋದು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಾನೇ ಸುರೇಂದ್ರ ಕುಮಾರ್, ಈ ಚೈತನ್ಯನೇ ನಾನೇ ನನ್ನ ಲಕ್ಷ್ಯ. ನನ್ನನ್ನು ನಾನು ಸೇರ್ಕೊಳ್ಳೋದೇ ನನ್ನ ಗಮ್ಯ. ನನ್ನ ಆ ಆ ಪ್ರಯಾಣನೇ ಆ ಗಮನ. ನನ್ನಲ್ಲಿ ನಾನೇ ಹೆಂಗ್ ಪ್ರಯಾಣ ಮಾಡ್ತೀನಿ? ಈಗ ಗೊತ್ತಾಯ್ತು, ಬಟ್ ಹೇಗೆ ಪ್ರಯಾಣ ಮಾಡೋದು? ಅದ್ರ ಹೆಸರೇನೆ ಧ್ಯಾನ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾಗಿದೆ. ಓಕೆ, ನನಗೆ ನಾನೇ ಗಮ್ಯಂ. ಆ ಗಮ್ಯಂ ಕಡೆ ಗಮನ ಅಂತೀವಲ್ಲ, ಗಮನ ಅಂದ್ರೆ ಪ್ರಯಾಣನೇ ಧ್ಯಾನ ಮಾಸ್ಟರ್ಸ್. ಧ್ಯಾನ ಆ ಪ್ರಯಾಣದಿಂದ ನನ್ನನ್ನು ನಾನು ತಿಳ್ಕೊಳ್ತೀವಿ ಮಾಸ್ಟರ್ಸ್. ಸೊ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಿ. ಈ ಭೂಮಂಡಲದಲ್ಲಿರೋ 8 ಬಿಲಿಯನ್ ಪೀಪಲ್ಗೆ, ಪ್ರತಿ ಒಬ್ಬರಿಗೆ ಗೊತ್ತಾಗ್ಬೇಕಾಗಿರೋದು ಇದೆ. ಸೊ ಆ ಗಮನ ಸರಿಯಾದ ಕ್ಲಾರಿಟಿ ಇರ್ಬೇಕಂದ್ರೆ, ಯಾವಾಗ ನೀವು ಧ್ಯಾನ ಮಾಡ್ತೀವೋ ನಮ್ ಬಗ್ಗೆ ನಾವು ತಿಳ್ಕೊಳಕ್. ಏನಕ್ಕೆ, ಹೆಂಗೆ ಗೊತ್ತಾಗತ್ತೆ? ಧ್ಯಾನದಲ್ಲಿ ಏನ್ ಮಾಡ್ತೀವಿ ನಾವು? ಶ್ವಾಸದ ಕಡೆ ಗಮನ ಇಡಿ ಅಂತೀವಿ, ಕಣ್ಣು ಮುಚ್ಕೊಳ್ಳಿ ಅಂತೀವಿ. ಯಾಕಂದ್ರೆ ಅಲ್ಲಿವರೆಗೆ ಏನ್ ಮಾಡೋದು, ಕಣ್ಣು ತೆಗೆದಿರ್ತೀವಿ. ಎಲ್ಲ ಸೊಸೈಟಿಯಲ್ಲಿ ನೋಡ್ತಾ ಇರೋದು, ಅವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಆ ತರ ನಡೆಯುತ್ತೆ. ಅದಕ್ಕೆ ಫಸ್ಟ್ ಏನ್ ಹೇಳ್ತೀವಿ, ಧ್ಯಾನದಲ್ಲಿ ಕಣ್ಣು ಮುಚ್ಕೊಂತೀವಿ, ಚರ್ಮಚಕ್ಷು ಕ್ಲೋಸ್, ಮತ್ತೆ ಶ್ವಾಸದ ಕಡೆ ಗಮನ ಇಡಿ, ಮನೋಚಕ್ಷು ಕ್ಲೋಸ್. ಮನಸ್ಸನ್ನು ಜಡಂ, ಶರೀರಂ ಜಡಂ. ಆವಾಗ ಏನ್ ಮಾಡ್ತೀವಿ ನಾವು, ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಫ್ಲೋ ಆಗಿ ನಾವು ನಮ್ಮ ಪ್ರಯಾಣ ಏನಾಗುತ್ತೆ,
ಒಳಗಡೆ ಪ್ರಯಾಣ ನಡೆಯುತ್ತೆ. ಆವಾಗ ಮೂರನೇ ಕಣ್ಣು ಉತ್ತೇಜಿತ ಸೂಕ್ಷ್ಮ ಶರೀರ ಯಾನ ಅನ್ನೋದು ಏನಾಗುತ್ತೆ, ನಾವು ಯಾರು ಅನ್ನೋ ಅವಗಾಹನ ನಮ್ಗೆ ಗೊತ್ತಾಗತ್ತೆ ಮಾಸ್ಟರ್ಸ್. ಸೊ ಯಾವಾಗ ನಾವು ಆ ಅವಗಾಹನ ಬಂದ್ಮೇಲೆ ನಾನೇ ಈ ಶಾಶ್ವತ ಪದಾರ್ಥ, ಈ ಕ್ಲಾರಿಟಿ ಅನ್ನೋದು ನಮ್ಗೆ ಅನುಭವ ಪೂರ್ವಕವಾಗಿ ಗೊತ್ತಾಗತ್ತೆ ಧ್ಯಾನದಿಂದ. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಗೊತ್ತಾದ್ಮೇಲೆ ಈಗ ನೀವೇನಾದ್ರೂ ಮಾಡಿ, ನೀವು ರಾಜ ಆಗ್ತೀರೋ, ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಪ್ರೈಮ್ ಮಿನಿಸ್ಟರ್ ಆಗ್ತಿರೋ, ಯಾಕಂದ್ರೆ ನಿಮ್ಗೆ ಚಿಂತೆ ಇಲ್ಲ. ಈಗ ನಿಮ್ಮ ಪ್ರಯಾಣ ಆಗೋಯ್ತು, ನಿಮ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರ. ಧ್ಯಾನ ಇಂದ ನೀವು ಯಾರನ್ನು ತಿಳ್ಕೊಂಡು ಆ ಜ್ಞಾನ ಬಂದ್ಮೇಲೆ ಈಗ ನಿಮ್ಗೆ ಚಿಂತೆ ಇಲ್ಲ, ನೀವು ಶಾಶ್ವತ, ನಿಮ್ಗೆ ಮರಣ ಇಲ್ಲ, ಜನನ ಇಲ್ಲ, ಏನಿಲ್ಲ. ಜಸ್ಟ್ ಒಳಗಡೆ ಇರ್ತೀರ. ಆ ಸ್ಥಿತಿಯಲ್ಲಿ ಎಲ್ಲಾನು ಎಂಜಾಯ್ ಮಾಡಿ. ಹಿಂಗೆ ನಿಮ್ದು ಆಗೋಯ್ತು, ಯು ರೀಚ್ಡ್. ಕತ್ತ ಕಂಚಿಕ್ಕಿ ಮನ ಮಿಂಟಿಗೆ ಅಂತಾರ. ನಿಮ್ಮ ಈ ಭೂಮಂಡಲದಲ್ಲಿ ತಿಳ್ಕೊಬೇಕಾದ್ರೆ ಎಲ್ಲ ಆಗಿದೆ. ಆಮೇಲೆ ನಿಮ್ಮ ಲೈಫಲ್ಲಿ ಓನ್ಲಿ ಸೆಲೆಬ್ರೇಷನ್. ಇದು ಮಾಸ್ಟರ್ಸ್ ನಮ್ಮ ಜೀವನ ಲಕ್ಷ್ಯ, ಗಮ್ಯ, ಗಮನ. ಯಾರು ಈಗ ನನ್ನ ಜೀವಿತದ ಲಕ್ಷ್ಯ ಏನು, ಗಮ್ಯ ಏನು, ಗಮನ ಏನು? ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದೆ, ನನ್ನನ್ನು ನಾನು ಸೇರ್ಕೊಳ್ಳೋದೆ, ನನ್ನನ್ನು ಸೇರ್ಕೊಳ್ಳೆ ಆ ಪ್ರಯಾಣನು ನಾನೇ, ಎಲ್ಲ ನಾನೇ. ಲಕ್ಷ್ಯ ನಾನೇ, ಗಮ್ಯ ನಾನೇ, ಗಮನವೂ ನಾನೇ. ಇದು ಸೇರ್ಬೇಕಂದ್ರೆ ಧ್ಯಾನ. ಏನಕ್ಕೆ ಧ್ಯಾನ ಅನ್ನೋದು ಹೇಳಿದೀನಿ. ಚರ್ಮಚಕ್ಷು ಕ್ಲೋಸ್, ಮನೋಚಕ್ಷು ಕ್ಲೋಸ್, ಅವಾಗ ದಿವ್ಯ ಚಕ್ಷುನು ಕ್ಲೋಸ್ ಮಾಡ್ತೀನಿ. ಜ್ಞಾನಚಕ್ಷು, ನಾನೇ ಆ ಮೂಲ ಚೈತನ್ಯ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಾತ್ಮ ಸರ್ವಭೂತಾತ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ. ಇದೆಲ್ಲ ಗೊತ್ತಾದ್ಮೇಲೆ ಆಮೇಲೆ ಏನಿದೆ? ಯು ಆರ್ ಎನ್ಲೈಟೆಂಡ್. ಗೊತ್ತಾಯ್ತು. ಈಗ ಆಮೇಲೆ ಎಂಜಾಯ್ಮೆಂಟ್, ಆಮೇಲೆ ಎಟರ್ನಿಟಿ. 7E ಕಾನ್ಸೆಪ್ಟ್ ಅದೇ ಪ್ರತಿ ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಎಕ್ಸ್ಪ್ರೆಸ್ ಮಾಡಿ, ಎವಾಲ್ವ್ ಆಗಿ, ಎನ್ಲೈಟನ್ ಆಗಿ, ಎಂಜಾಯ್ಮೆಂಟ್ ತಗೊಂಡು ಎಟರ್ನಿಟಿ ಸ್ಥಿತಿಗೆ ತಲುಪಿಸಿ. ಅದೇ ಯಾವಾಗ ನಿಮ್ ಬಗ್ಗೆ ನೀವು ಆ ಒಳಗಡೆ ಚೈತನ್ಯನೇ ಸೇರ್ಕೊಂಡಿದ್ಮೇಲೆ ಪ್ರತಿ ಕ್ಷಣ ಅದೇ ಅರಿವಿನಲ್ಲಿ ಎಲ್ಲ ಅಡಿಗೆ ಮಾಡ್ತೀರಾ, ಮಾಡಿ ಆಫೀಸ್ಗೆ ಹೋಗ್ತೀರಾ, ಜಾಬ್ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಹಾರ್ಸ್ ರೈಡಿಂಗ್ ಮಾಡ್ತೀರಾ, ಎಲ್ಲಾನು ಎಂಜಾಯ್ ಮಾಡಿ. ಯಾಕಂದ್ರೆ ನಿಮ್ ಬಗ್ಗೆ ಅವರಿಗೆ ಬಂದಿದೆ ಅಲ್ಲ, ನಿಮ್ಗೆ ಗೊತ್ತಾಯ್ತು, ನೀವು ಕಂಪ್ಲೀಟೆಡ್. ಆವಾಗ ನಿಮ್ಗೆ ಕರ್ಮ ಇರೋದಿಲ್ಲ. ಶರೀರ ಅನ್ನೋ ಭ್ರಾಂತಿನಿಂದ ನೀವು ಏನ್ ಮಾಡ್ತೀರೇನೋ ಕರ್ಮ ಇರುತ್ತೆ, ಜನ್ಮ. ಮತ್ತೆ ಕರ್ಮ ಆದ್ಮೇಲೆ ಜನ್ಮ. ಆತ್ಮ ಅನ್ನೋ ಭಾವನೆಯಿಂದ ನೀವು ಏನ್ ಮಾಡಿದ್ರೇನು ನೋ ಚೇಂಜ್. ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಆ ಸತ್ಯ ಮರಿಬಾರ್ದು. ನಾನೊಂದು ಕೇವಲ ನಾಟಕ. ಈ ಅರ್ಥದಲ್ಲಿ ಈ ಭೂಮಂಡಲ ಎಲ್ಲ ಒಂದು ನಾಟಕ, ಅಂದ್ರೆ ಒಂದು ಸ್ಟೇಜ್. ದ ಹೋಲ್ ವರ್ಲ್ಡ್ ಇಸ್ ಅ ಸ್ಟೇಜ್. ವಿ ಆರ್ ಮಿಯರ್ ಆಕ್ಟರ್ಸ್. ಡೂ ಯುವರ್ ಪಾರ್ಟ್ ಅಂಡ್ ಡಿಪಾರ್ಟ್ ಅನ್ನೋದು ಶೇಕ್ಸ್ಪಿಯರ್ ಹೇಳಿರೋದು ಮಾಸ್ಟರ್ಸ್. ಇದೆಲ್ಲ ಒಂದು ನಾಟಕ, ಇದೆಲ್ಲ ಒಂದು ಅನುಭವಕ್ಕೋಸ್ಕರ ಬಂದಿರೋದು ಈ ಚೈತನ್ಯ. ಎಲ್ಲಾ ತರ ಅನುಭವಗಳು ತಗೊಂಡು ಮತ್ತೆ ಎಲ್ಲಿಂದ ನಾನು ಬಂದಿರೋ ಹೈಯರ್ ವರ್ಡ್ಸ್ ಇಂದ ನಾನು ಬಂದಿದ್ದೀನಿ ಅನ್ನೋದೇ ಪಾಯಿಂಟ್ ಮಾಸ್ಟರ್ಸ್. ಸೊ ಅದಕ್ಕೋಸ್ಕರ ಪ್ರಾಪಂಚಿಕ ಎಷ್ಟು ಇಂಪಾರ್ಟೆಂಟ್, ಆಧ್ಯಾತ್ಮಿಕ ಅನ್ನೋದು ಮೋರ್ ಇಂಪಾರ್ಟೆಂಟ್. ನಾನು ಯಾವಾಗ 60 ವರ್ಷ ಆದ್ಮೇಲೆ ಧ್ಯಾನಕ್ಕೆ ಬರ್ತೀನಿ ಅಂದ್ರೆ ಇದೆಲ್ಲ ನೀವು ದುಃಖದಲ್ಲಿ ಜೀವನ ಮಾಡ್ಬೇಕು. ನಾನು ಅದೇ 46 ವರ್ಷ ಆಧ್ಯಾತ್ಮಿಕತೆ ಇಲ್ಲ, ನನಗೆ ಧ್ಯಾನದ ಬಗ್ಗೆ ಗೊತ್ತಿಲ್ಲ. ಏನಾಯ್ತು? ದುಃಖದಲ್ಲೇ ಜೀವನ ಮಾಡಿದ್ದೀನಿ. ಯಾವಾಗ ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಸೇಮ್ ಫ್ಯಾಮಿಲಿ, ಸೇಮ್ ವೈಫ್, ಸೇಮ್ ಹೌಸ್, ಸೇಮ್ ಥಿಂಗ್, ದುಃಖದಲ್ಲಿರೋ ನಾನು ಚಿಂತೆ, ಗಮ್ಯ ಗೊತ್ತಿಲ್ಲ, ಗಮನ ಗೊತ್ತಿಲ್ಲ, ಲಕ್ಷ್ಯ ಗೊತ್ತಿಲ್ಲ. ಯಾವಾಗ ನನ್ನ ಲಕ್ಷ್ಯ, ಗಮ್ಯ, ಗಮನ మీద ಕ್ಲಾರಿಟಿ ಧ್ಯಾನ ಮಾಡಿದ ಮೇಲೆ ಗೊತ್ತಾಯ್ತು, ಎಲ್ಲದನ್ನು ನಂದೇ ಡಿಸೈನು. ಈ ಮನೆ ನಂದು, ಇದು ಯಾಕೆ ಇಲ್ಲಿ ಡಿಸೈನ್, ಇಲ್ಲಿಗೆ ಯಾಕೆ ಮದುವೆ ಮಾಡ್ಕೊಂಡಿದ್ದೀನಿ, ಇವರೇ ಯಾಕೆ ನನ್ನ ಲೈಫಲ್ಲಿ ಇದ್ದಾರೆ, ತಂದೆ ತಾಯಿಗಳನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಆಂಧ್ರದಲ್ಲಿ ಯಾಕೆ ಜನ್ಮ ತಗೊಂಡಿದ್ದೀನಿ, ಎಲ್ಲ ನನಗೆ ಕ್ಲಾರಿಟಿ. ಮುಂಚೆ ಅಕ್ಸೆಪ್ಟೆನ್ಸ್ ಇರ್ಲಿಲ್ಲ. ಅಯ್ಯೋ ಅವರು ನಮ್ಮ ಫ್ರೆಂಡ್ಸ್ ಬೇರೆ ಅಮೆರಿಕಾದಲ್ಲಿದ್ದಾರೆ, ಆನಂದವಾಗಿದ್ದಾರೆ, ಅಲ್ಲಿ
ಫಾರಿನ್ ಕಂಟ್ರೀಸ್ ಅಲ್ಲಿ ಕಂಪ್ಲೀಟ್ ಅವರು ಸೆಟ್ಲ್ ಆಗಿದ್ದಾರೆ, ಓನ್ ಹೌಸ್ ಇದೆ, ಕ್ರೋರ್ಸ್ ಆಫ್ ಮನಿ ಅರ್ನ್ ಮಾಡಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನನಗೆ ಚಿಂತೆ, ನನಗೆ ಇಲ್ವಲ್ಲ ಅಂತ. ಇವಾಗ ಅದೆಲ್ಲ ಅವ್ರದ್ದು, ಅದು ಅವ್ರಿಗೆ ಅನುಭವ ತಗೊಳ್ಳಿಕ್ಕೆ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ನಾನು ಈ ಅನುಭವ ತಗೊಳ್ಳಕ್ಕೆ ಆಂಧ್ರದಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂಚೆ ನನಗೆ ಆ ಚಿಂತೆ ಇತ್ತು, ಯಾಕಂದ್ರೆ ಗಮ್ಯ ಲಕ್ಷ್ಯ ಗಮನ ಗೊತ್ತಿಲ್ಲ. ನನ್ಗೆ ಯಾವಾಗ ಕ್ಲಾರಿಟಿ ಗೊತ್ತಾದ್ಮೇಲೆ ಎಲ್ಲಿದ್ರೇನು ಆನಂದವಾಗಿರ್ತೀನಿ ಪ್ರತಿ ಕ್ಷಣ. ಹ್ಯಾಪಿಯಾಗಿ ನಾನು ಲಾಸ್ಟ್ 5 years ನಿಂದ ಈ ಧ್ಯಾನನೇ ನನ್ನ ಪರ್ಪಸ್ ಆಫ್ ಲೈಫ್ ಅನ್ನೋದು ಗೊತ್ತಾಯ್ತು. ಎಲ್ಲರಿಗೂ ಈ ಜ್ಞಾನ ಕೊಡೋದಕ್ಕೋಸ್ಕರನೇ ನಾನು ಈ ಪರೋಪಕಾರಂ ಇದಂ ಶರೀರಂ ಅಂತ ಈ ಜನ್ಮ ತಗೊಂಡಿರೋದು. ಅದೇ ನಾನು 5 ವರ್ಷದಿಂದ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿ ನನ್ನ ಲಕ್ಷ್ಯ ಏನು, ನನ್ನ ಗಮನ ತಿಳ್ಕೊಳ್ಳಕ್ಕೆ ಧ್ಯಾನ ಅನ್ನೋದು ಪರಿಚಯ ಆಗಿ, ಆಮೇಲೆ ನನ್ಗೆ ಗೊತ್ತಾಗಿದೆ ನನ್ನ ಲಕ್ಷ್ಯ ಗಮ್ಯ ಏನಾಗುತ್ತೆ. ಇವಾಗ ಆಲ್ಮೋಸ್ಟ್ 3000 ಸೆಷನ್ಸ್ ಮೇಲೆ ನಾನು ಈ ತರ ಕ್ಲಾಸಸ್ ಮಾಡಿದ್ದೀನಿ. ಎಲ್ಲಾನು ಈ ಆಧ್ಯಾತ್ಮಿಕದ ಬಗ್ಗೆ ನಾನು ತಿಳ್ಕೊಳ್ಳೋದೆ. ನನ್ನ ಪ್ರಯಾಣ ನನ್ನ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಕ್ಲಾಸಸ್ ಮಾಡಿದ್ದೀನಿ, ಕ್ಲಾಸಸ್ ಕೇಳಿಸ್ಕೊಂತೀನಿ, 5,000 ವಿಡಿಯೋಸ್ ಮೇಲೆ ತಿಳ್ಕೊಂಡಿದ್ದೀನಿ. 3 ಲಕ್ಷ ಜನಕ್ಕೂ ಮೋರ್ ದನ್ ದಟ್ ಪರಿಚಯ ಮಾಡಿದ್ದೀನಿ. ನನ್ನ ಲಕ್ಷ್ಯ 8 ಬಿಲಿಯನ್ ಪೀಪಲ್ ಮಾಸ್ಟರ್. ಈ ಭೂಮಂಡಲದ ಪ್ರತಿಯೊಬ್ಬರಿಗೆ ನನ್ನ ಕೈನಿಂದ, ಈ ಶರೀರ, ಈ ವಾಹನದಿಂದ ಎಲ್ಲೆಲ್ಲಿ ಹೋಗುತ್ತೆ ಈ ಚೈತನ್ಯ ಕರ್ಕೊಂಡು ಹೋಗಿ ಈ ಹೇಳೋದೇ ಕೊನೆ ಉಸಿರಿರೋವರೆಗೆ ನಂದು ಇದೆ ಮಾಸ್ಟರ್ಸ್. ಈ ಅಜ್ಞಾನದಿಂದ ಪ್ರತಿಯೊಬ್ಬರು ದುಃಖದಲ್ಲಿದ್ದಾರೆ ಮಾಸ್ಟರ್ಸ್. ಇದು ಗೊತ್ತಾದ್ಮೇಲೆ ಮತ್ತೆ ನಮ್ಮ ರೋಲ್ಸ್ ನಾವು ಪ್ಲೇ ಮಾಡ್ತೀವಿ. ಆಕ್ಟ್ ವೆಲ್ ಅಂತಾರೆ ಪತ್ರಿಸಿ, ಅದೆಲ್ಲ ನಡೆಯುತ್ತೆ. ಬಟ್ ಈ ಸತ್ಯ ಗೊತ್ತಾದ್ಮೇಲೆ ಎಲ್ಲಾನು ನೀವ್ ಏನು ಆದ್ರೂ ನಿಮ್ ಇಷ್ಟ. ಅದು ನೀವು 1 ಲಕ್ಷ ವರ್ಷ ಜೀವನ ಮಾಡ್ತೀರಾ, ಈಗ ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ ಅಂದ್ರೆ ನಾನು ಕಂಪ್ಲೀಟ್ ಆಯ್ತು ಮಾಸ್ಟರ್ಸ್. ನಂದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 5 ವರ್ಷ ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನನ್ನ ಪ್ರಯಾಣ ಅದರಲ್ಲಿ ತುಂಬಾ ಸಾಧನೆ ಮಾಡ್ತಾನೆ ಇದ್ದೀನಿ, ಮಾಡ್ತೀನಿ. ಈಗ ನನ್ನ ಇಷ್ಟ, ನಾನು ಬೇಕಂದ್ರೆ ಇರ್ಬೋದು, ಇಲ್ಲ ಅಂದ್ರೆ ಬಾಡಿ ವಿಕೆಟ್ ಮಾಡಿ ಹೇರ್ ವರ್ಡ್ಸ್ಗೆ ಹೋಗ್ಬೇಕು. ನನ್ನ ಕರ್ಮ ಪ್ರಾರಬ್ಧ ಕ್ಲಿಯರ್ ಆಗಿದೆ, ಸಂಚಿತ ಕರ್ಮ ಕ್ಲಿಯರ್ ಆಗಿದೆ, ಆಗಾಮಿ ಕ್ಲಿಯರ್, ಎಲ್ಲ ಕ್ಲಿಯರ್ ಆಗಿದೆ. ಈಗ ನಾನಿರೋದು ಏನಕ್ಕೆ? ಎಂಜಾಯ್ಮೆಂಟ್. ಎಂಜಾಯ್ಮೆಂಟ್ ಅಂದ್ರೆ ಏನು? ಸೇವಾ. ಲಕ್ಷ್ಮೀ ದೇವಿ ಸತ್ಯಂ ಶಿವಂ ಸುಂದರಂ, ಸತ್ಯಂ ಆಗೋಯ್ತು. ನಂದು ಜ್ಞಾನ ತಗೊಂಡಿದ್ದೀನಿ. ಈಗ ಮುಕ್ತಿ, ಸೇವಾ. ಇವಾಗ ನಾನು ಮಾಡ್ತಾ ಇರೋ ಪ್ರತಿದಿನ ಓನ್ಲಿ ಸೇವಾನೇ ಮಾಸ್ಟರ್ಸ್. ಈಗ ನನಗೆ ಗೊತ್ತಿರೋ ಜ್ಞಾನ ನೆನ್ಸ್ತಾ ಆ ಸೆಲೆಬ್ರೇಷನ್ ಮಾಡ್ಕೊಂತ ಹ್ಯಾಪಿಯಾಗಿ ನನ್ನ ಲೈಫ್ ಲೀಡ್ ಮಾಡ್ಕೊಂತ ಇದ್ದೀನಿ. ಯಾವಾಗ ಬೇಕಾದ್ರೆ ನಾನು ಈ ಬಾಡಿನ ಬಿಟ್ಟು ಹೋಗ್ಬೋದು. ಬಟ್ ನನ್ನ ಲಕ್ಷ್ಯ 8 ಬಿಲಿಯನ್ ಪೀಪಲ್ 2030 ಒಳಗಡೆ ಎಲ್ಲರಿಗೂ ನನ್ನಿಂದ ಇಷ್ಟ ಆದ್ರೆ ಅಷ್ಟು. ಇದು ಎಲ್ಲಿ ಆತರ ಇವತ್ತು ನಾನು ಇಲ್ಲಿ ಇವತ್ತು ಕ್ಲಾಸ್ ಬಂದಿರೋದಕ್ಕೆ ಕಾರಣ ಬೇರೆ ಏನಿಲ್ಲ, ಈ ಪ್ರಯಾಣ ಲಕ್ಷ್ಯ ನಾನೇ. ಏನೇನೋ ಓಡಾಡ್ತಾ ಇದೀಯ, ಅದೆಲ್ಲ ಇಲ್ಲಿ ಆ ಅರಿವು ಇದ್ದು ಎಲ್ಲ ನಾವು ಜೀವನ ಆನಂದವಾಗಿ, ಆರೋಗ್ಯವಾಗಿ ಎಂಜಾಯ್ ಮಾಡ್ತಾ ಇದೇ ಜನ್ಮ ಕೊನೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಇದೇ ನನ್ನ ಪ್ರಯತ್ನ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ. ಇದು ನಾನು ತಿಳ್ಕೊಂಡಿರೋದು ಈ ಜ್ಞಾನ ಆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಕನೆಕ್ಟ್ ಆದ್ಮೇಲೆನೆ ನಾನು ಆ ದುಃಖ ರಾಹಿತ್ಯ ಸ್ಥಿತಿ ಬಂದಿದ್ದೀನಿ. ಜನ್ಮನಿಂದ ಜನ್ಮ ರಾಹಿತ್ಯ, ಕರ್ಮನಿಂದ ಕರ್ಮ ರಾಹಿತ್ಯಕ್ಕೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಕರ್ಮ ಎಲ್ಲ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಧೈರ್ಯವಾಗಿ 150 ರ್ಯಾಲೀಸ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಿಯರ್ ಬೈ ಇಷ್ಟು ಕ್ಲಾಸಸ್ ಮಾಡಿದ್ದೀನಿ. ಎಲ್ಲ ಏನಕ್ಕೆ? ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕೋಸ್ಕರನೇ ಇದೆಲ್ಲ ಮಾಡಿರೋದು. ನನ್ನಲ್ಲಿರುವ ಶರೀರ ಭ್ರಾಂತಿಯಾಗಿರುವ ಅರಿಷಡ್ ವರ್ಗಗಳನ್ನೆಲ್ಲರೂ ತೆಗೆದು ಹಾಕಿದ್ದೀನಿ. ಮತ್ತೆ ಅರಿವು ಇಲ್ಲ, ಮತ್ತೆ ಶರೀರ ಭ್ರಾಂತಿಯಿಂದ ಮಾಡಿ ಮತ್ತೆ ಕರ್ಮ ಆಡ್ ಆಗುತ್ತೆ, ಮತ್ತೆ ಆಗಾಮಿ ಅಕೌಂಟ್ ಆಗುತ್ತೆ, ಮತ್ತೆ ಬರ್ಬೇಕಾಗುತ್ತೆ ಸರಿ ಅಂದ್ಕೊಂಡು. ಅದು ಮರಿಬಾರ್ದಂತ ಉದ್ದೇಶದಿಂದನೇ ನಾನು ಈ ತರ ಕ್ಲಾಸ್ ಮಾಡ್ತೀನಿ, ಕ್ಲಾಸ್ ಕೇಳಿಸ್ಕೊಂತೀನಿ. ಎದ್ದೇಳಿನಿಂದ ಮಲ್ಕೊಳ್ಳೋವರೆಗೂ ಆಲ್ವೇಸ್ ನಾನು ಗುರಿ ಇದೆ ಮಾಸ್ಟರ್ಸ್ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ PMC ಮೈಸೂರು ತಂಡ ಅವರಿಗೆ, ಝೂಮ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್ಗೆ, ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗೋ ಮಾಸ್ಟರ್ಸ್ಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.